ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಬಡವರಿಗೋಸ್ಕರ ಹಾಗೂ ಬಡವರ ಒಂದು ಅಕ್ಕಿ ಏನಿದೆ ಅದರ ಬಗ್ಗೆ ಮಾತಾಡ್ತಿದ್ದೇನೆ. ಸೊ ವೀಕ್ಷಕರೇ, ನಿಮಗೆಲ್ರಿಗೂ ಗೊತ್ತೇ ಇದೆ, ಪಡಿತರ ಅಕ್ಕಿಯನ್ನು ಈಗಾಗಲೇ ಸರ್ಕಾರ ವಿತರಣೆ ಮಾಡಿದೆ. ಈಗಾಗಲೇ 15 kg ಅಕ್ಕಿಯನ್ನು ಕೊಡ್ತಾ ಇದ್ದಾರಲ್ವಾ. ಸೊ ಈ ಒಂದು BPL APL ಕಾರ್ಡ್ದಾರರಿಗೆ ಪಡಿತರ ವಿತರಣೆ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಒಂದು ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರು ನನ್ನ ಚಾನಲ್ನ ಮೊದಲದಾಗಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗೋಣ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮಗೆಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನನ್ನ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಅಪ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಶೇರ್ ಮಾಡ್ತಿದ್ದೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೇನೆ ಮೊದಲದಾಗಿ. ಇನ್ನು ವೀಕ್ಷಕರೇ, ಈ ಒಂದು APL ಮತ್ತು BPL ಕಾರ್ಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅದರ ಬಗ್ಗೆ ತಿಳಿಯೋಣ. ಸೊ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಡಿತರ ವಿತರಣೆ ಮಾಡಲಾಗುತ್ತದೆ. ಸೊ ಕೆಲವೆಡೆ ಉಚಿತ, ಇನ್ನೂ ಕೆಲವು ರಾಜ್ಯಗಳಲ್ಲಿ ಕಡಿಮೆ ದರದಲ್ಲಿ ಪಡಿತರ ವಿತರಣೆ ಮಾಡಲಾಗುತ್ತೆ. ಸೊ ಇನ್ನು ಈ ರೇಷನ್ ಕಾರ್ಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯೊಂದನ್ನು ಕೇಳಿದೆ. ಹಾಗಾದರೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ಏನದು ಎಂಬುದರ ಬಗ್ಗೆ ನೋಡೋಣ. ಸೊ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪಡಿತರ ಚೀಟಿದಾರರಿಗೆ ಉಚಿತ ಪಡಿತರ ನೀಡಲಾಗುತ್ತಿದೆ. ಹಾಗೆಯೇ ಇನ್ನೂ ಕೆಲವು ರಾಜ್ಯಗಳಲ್ಲೂ ಕೂಡ ಕರ್ನಾಟಕದ ಮಾದರಿಯನ್ನೇ ಅನುಸರಿಸಲಾಗುತ್ತಿದೆ. ಸೊ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯೊಂದನ್ನು ಕೇಳಿದೆ. ಪಡಿತರ ಚೀಟಿಗಳು ಜನಪ್ರಿಯತೆಗಾಗಿ ರೂಪಿಸಿರುವ ಕಾರ್ಡುಗಳಂತಾಗಿವೆ. ಬಡವರಿಗಾಗಿ ಜಾರಿಗೊಳಿಸಿರುವ ಸಾರ್ವಜನಿಕರ ಪಡಿತರ ಯೋಜನೆಯ ಪ್ರಯೋಜನ ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿದೆಯೇ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಸಬ್ಸಿಡಿಯ ಲಾಭ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಬಡವರಿಗಾಗಿ ಇರುವ ಈ ಪ್ರಯೋಜನಗಳು ಅರ್ಹತೆ ಹೊಂದಿರುವ ವ್ಯಕ್ತಿಗಳ ಪಾಲಾಗುತ್ತಿದೆ ಅಂತಲೂ ಸುಪ್ರೀಂ ಕೋರ್ಟ್ ಅಚ್ಚರಿ ವ್ಯಕ್ತಪಡಿಸಿದೆ. ಕೊರೋನಾ ಸಮಯದಲ್ಲಿ ವಲಸೆ ಕಾರ್ಮಿಕರು ಎದುರಿಸಿದ ಸಂಕಷ್ಟಗಳಿಗೆ ಸಂಬಂಧಿಸಿ ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡಿಕೊಂಡಿರುವ ಅರ್ಜಿ ವಿಚಾರಣೆ ವೇಳೆ ನ್ಯಾಯಾಲಯ ಈ ಒಂದು ಪ್ರಶ್ನೆಯನ್ನು ಕೇಳಿದೆ. ಸೊ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ ಹಾಗೂ N. ಕೋಟೇಶ್ವರ ಸಿಂಗ್ ಅವರಿದ್ದ ನ್ಯಾಯಪೀಠ ಅರ್ಜಿ ವಿಚಾರಣೆ ನಡೆಸಿದೆ. ಸೊ ಬಡವರಿಗೆ ವಿತರಿಸಲಾದ ಉಚಿತ ಪಡಿತರ ಕುರಿತು ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದ ಪೀಠ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಸೊ ಇದಕ್ಕೂ ಮುಂಚಿತವಾಗಿ ವಿಚಾರಣೆ ವೇಳೆ ಕೆಲ ರಾಜ್ಯಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪಡಿತರ ಚೀಟಿಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳುತ್ತವೆ. ಅಭಿವೃದ್ಧಿ ವಿಚಾರ ಬಂದಾಗ ಕೆಲ ರಾಜ್ಯಗಳು ತಮ್ಮ ತಲಾ ಆದಾಯವನ್ನು ಹೆಚ್ಚು ಮಾಡುತ್ತಿವೆ ಎಂಬ ವಾದ ಮಂಡಿಸುತ್ತವೆ. ಆದರೆ ಸಬ್ಸಿಡಿ ವಿಷಯ ಪ್ರಸ್ತಾಪಿಸಿದಾಗ ತಮ್ಮ ರಾಜ್ಯದ ಒಟ್ಟು ಜನಸಂಖ್ಯೆಯ 75% ಜನರು BPL ಕಾರ್ಡು ಹೊಂದಿದ್ದಾಗಿ ಹೇಳುತ್ತವೆ. ಸೊ ಇಂತಹ ಸಂಗತಿಗಳ ನಡುವೆ ಸಮನ್ವಯ ಸಾಧಿಸುವುದು ಹೇಗೆ ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಸೊ ಇದಾಗಿಯೂ ಕೆಲ ಅರ್ಜಿದಾರರ ಪರ ಹಾಜರಿದ್ದ ಹಿರಿಯ ನ್ಯಾಯವಾದಿ ಇಂತಹ ವ್ಯತ್ಯಾಸಗಳಿಗೆ ಜನರ ಆದಾಯದಲ್ಲಿನ ಅಸಮಾನತೆಯೇ ಕಾರಣ ಎಂದು ಪೀಠಕ್ಕೆ ತಿಳಿಸಿದರು. ಬೆರಳೆಣಿಕೆಯಷ್ಟು ಜನರು ಭಾರೀ ಸಂಪತ್ತು ಹೊಂದಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಬಡವರಾಗಿಯೇ ಉಳಿತಿದ್ದಾರೆ ಎಂದು ಕೂಡ ಅವರು ಹೇಳಿದರು. ಇದೊಂದು ನಿಜವಾದ ವಿಷಯ ಅಂತ ಕೂಡ ನಾನು ಹೇಳ್ತಿದ್ದೇನೆ. ಏನು ಕೊಟ್ಟರು ಏನು ಮಾಡಿದರೂ ಬಡವರು ಬಡವರಾಗಿ ಉಳಿತಿದ್ದಾರೆ, ಶ್ರೀಮಂತರು ಇನ್ನೂ ಕೂಡ ಶ್ರೀಮಂತರಾಗಿ ಉಳಿತಿದ್ದಾರೆ. ಇದು ನಿಮಗೂ ಕೂಡ ಅನಿಸಿದರೆ ನೀವು ಕೂಡ ಹೇಳಿ. ಸೊ ಈ ಶ್ರಮ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡಿರುವ ಬಡ ವಲಸೆ ಕಾರ್ಮಿಕರ ಸಂಖ್ಯೆ 8 ಕೋಟಿ ಇದ್ದು ಇವರಿಗೆ ಉಚಿತವಾಗಿ ಪಡಿತರ ನೀಡಬೇಕು ಅಂತಲೂ ಹೇಳಿದರು. ಸೊ ಆಗ ನ್ಯಾಯಮೂರ್ತಿ ಪಡಿತರ ಚೀಟಿಗಳನ್ನು ನೀಡುವ ವೇಳೆ ಯಾವುದೇ ರಾಜಕೀಯ ಬೇರಿಸುವುದಿಲ್ಲ ಎಂಬ ವಿಶ್ವಾಸ ನಮ್ಮದು. ಜೊತೆಗೆ ಬಡವರ ಸ್ಥಿತಿ ಬಗ್ಗೆ ನನಗೆ ಅರಿವು ಇದೆ. ಕೆಲ ಕುಟುಂಬಗಳು ಈಗಲೂ ಬಡತನದಿಂದ ಬಳಲ್ತಿರುವುದು ನನಗೆ ತಿಳಿದಿದೆ ಎಂದು ಅವರು ಹೇಳಿದ್ದಾರೆ. ಸೊ ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯವಾದಿ, ಕೇಂದ್ರ ಸರ್ಕಾರ 2021ರಲ್ಲಿ ಜನಗಣತಿ ನಡೆಸಿಲ್ಲ. 2021ರ ಜನಗಣತಿಯ ದತ್ತಾಂಶ ಆಧರಿಸಿ ಪಡಿತರ ನೀಡುತ್ತಿದೆ. ಆದ್ದರಿಂದ ಉಚಿತ ಪಡಿತರ ಪಡೆದು ಅರ್ಹರಾಗಿರುವ 10 ಕೋಟಿ ಜನರು BPL ಕಾರ್ಡ್ನಿಂದ ವಂಚಿತರಾಗಿದ್ದಾರೆ ಎಂದು ಕೂಡ ಅವರು ಹೇಳಿದರು. ಸೊ ಕೇಂದ್ರ ಸರ್ಕಾರದ ಪರ ವಾದಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಐಶ್ವರ್ಯ ಬಾಟಿ ಏನು ಹೇಳಿದರು ಅಂದರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅಂದಾಜು 81.35 ಕೋಟಿ ಜನರಿಗೆ ಕೇಂದ್ರ ಸರ್ಕಾರ ಉಚಿತ ಪಡಿತರ ನೀಡುತ್ತಿದೆ. ಇತರ 11 ಕೋಟಿ ಜನರು ಇಂತಹದ್ದೇ ಯೋಜನೆಗಳಡಿ ಪ್ರಯೋಜನ ಪಡೆದಿದ್ದಾರೆ ಎಂದು ಪೀಠಕ್ಕೆ ತಿಳಿಸಿದ್ದಾರೆ. ಸೊ ಇದರಿಂದ ನಮಗೆ ಏನು ಗೊತ್ತಾಗ್ಬೋದು ಅಂದರೆ, ನಾನು ಹೇಳ್ತಾನೆ ಈ ಒಂದು ನ್ಯಾಯವಾದಿಗಳು ಏನು ಹೇಳಿದ್ದಾರೆ ಅದೇ ನಿಜ ಅಂತ ಹೇಳ್ತಾನೆ. ಬಿಕಾಸ್ ಬಡವರು ಬಡವರಾಗೇ ಇದ್ದಾರೆ, ನ್ಯಾಯವಾದಿಗಳು ಒಂದು ಮಾಡ್ತಾನೆ ಇದ್ದಾರೆ, ನ್ಯಾಯವಾದಿಗಳು ನ್ಯಾಯ ಮಾಡ್ತಾನೆ ಇದ್ದಾರೆ. ಸೊ ನಾನು ಹೇಳ್ತಾ ಇರೋದು ಏನಂದರೆ ವೀಕ್ಷಕರೇ, ನಾನು ಇದರಿಂದ ಈ ಒಂದು ವಿಡಿಯೋದಿಂದ ನಿಮಗೆ ಏನು ತಿಳಿಸ್ತಾ ಇದ್ದೇನೆ ಅಂದರೆ, ನನಗೆ ಒಂದು ತಿಳಿದ ಪ್ರಕಾರ, ನನ್ನ ಅರಿವಿನ ಪ್ರಕಾರ ಏನು ಹೇಳ್ತಾ ಇದ್ದೇನೆ ಅಂದರೆ, ಸೊ ಏನೇ ಒಂದು ಫಲಾನುಭವಿಗಳಿಗೆ ಏನೇ ಒಂದು ಸಹಾಯವನ್ನು ಮಾಡಲಿ, ಏನೇ ಒಂದು ಯೋಜನೆಗಳನ್ನು ತರಲಿ, ಹೇಗೆ ಮಾಡಿದರೂ ಬಡವರು ಬಡವರಾಗಿ ಉಳಿತಿದ್ದಾರೆ, ಹಾಗೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಿದ್ದಾರೆ. ಹೇಗೆ ಗೊತ್ತಾ, ಈಗ BPL ಕಾರ್ಡ್ದಾರರಿಗೆ ಕೊಡ್ತಾ ಇದ್ದಾರೆ ಅಂತ ಒಂದು BPL ಕಾರ್ಡ್ದಾರರು ಇರುವವರಿಗೆ ಮಾತ್ರ, ಈ ಒಂದು BPL ಕಾರ್ಡ್ ಯಾರಿಗೆಲ್ಲ ಇದೆಯೋ ಅವರಿಗೆ ಮಾತ್ರ ಈ ಒಂದು 2,000 ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಅಂದರೆ
ಪರವಾಗಿಲ್ಲ, ಅದು ಬಡವರಿಗೆ ಸಿಗ್ತಾ ಇದೆ ಅಂತ ನಮಗೆ ಒಂದು ಅಂದಾಜು ಸಿಗ್ತಾ ಇತ್ತು. ಬಟ್ ಈಗ ಏನು ಮಾಡ್ತಿದ್ದಾರೆ, BPL APL ಎಲ್ರಿಗೂ ಕೂಡ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ. ಸೊ ನಾನು ಎಲ್ಲರೂ ಕೂಡ ಹೇಳ್ತಾ ಇಲ್ಲ, ಇಲ್ಲಿ ಪರಿಗಣಿಸಿ ಹೇಳ್ತಾ ಇಲ್ಲ. ಬಟ್ ಏನು ಆಗ್ತಿದೆ ಅಂದರೆ ಬಡವರಾಗಿ ಉಳಿತಿದ್ದಾರೆ, ಒಂದು ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಬಡವರಾಗಿರೋರಿಗೂ ಈ ಒಂದು 2,000 ಬರ್ತಾ ಇದೆ, ಹಾಗೆಯೇ ಶ್ರೀಮಂತರಾಗಿರೋರಿಗೆ ಈ ಒಂದು 2,000 ಬರ್ತಾ ಇದೆ ಅಲ್ವಾ. ಹಾಗೆ ಏನಾಗ್ತಿದೆ, ಇಲ್ಲಿ ಇಬ್ಬರಿಗೂ ಕೂಡ ಹಣ ಬರ್ತಿದ್ರೆ, ಆದರೆ ಶ್ರೀಮಂತರಾಗಿರೋರಿಗೆ ಆ 2,000 ಮೇಕಪ್ಗೆ ಹೋಗ್ಬೋದು ಮೇ ಬಿ, ಆದರೆ ಬಡವರಾಗಿದ್ದವರಿಗೆ ಒಂದು ಹೊತ್ತಿನ ಅನ್ನಕ್ಕೆ, ಒಂದು ಹೊತ್ತಿನ ಅವರ ದಿನನಿತ್ಯದ ಸಾಮಾನುಗಳೇನಿವೆ ಅದಕ್ಕೆ ಹೋಗ್ತಾ ಇದೆ. ಅವರಿಗೆ ಬಾಡಿಗೆಗೆ ಈ ಒಂದು ಹಣ ರೆಡಿ ಆಗ್ತಿರ್ಬೋದು, ಅಥವಾ ಬಾಡಿಗೆಗೆ ಈ ಒಂದು ಹಣ ಸಮವಾಗ್ತಿರ್ಬೋದು ಅಲ್ವಾ. ಸೊ ಹಾಗೆ ನಾನು ಹೇಳ್ತಾ ಇದ್ದೀನಿ, ಬಡವರಾಗಿ ಉಳಿತಿದ್ದಾರೆ, ಶ್ರೀಮಂತರಾಗಿ ಉಳಿತಾ ಇದ್ದಾರೆ ಅಲ್ವಾ. ಸೊ ಇದ್ರ ಬಗ್ಗೆಯೂ ಕೂಡ ಒಂದು ಅಪ್ಡೇಟೆಡ್ ವೀಡಿಯೋ ಮಾಡಬೇಕಾಗುತ್ತೆ. ಸೊ ಖಂಡಿತವಾಗೂ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.